ನೋಡಿ ಇನ್ನೊಂದು ಸ್ಟೋರಿ ಮಡಿಕೇರಿಯಲ್ಲಿ ನೋಡಿದ್ರಿ ನೀರೇ ಇಲ್ಲ, ಇನ್ನೊಂದು ಕಡೆ ನೀರಿದೆ, ಕೆರೆ ಇದೆ. ಆ ಕೆರೆಯನ್ನು ಯಾವ ರೀತಿ ಮಾಡಿದ್ದಾರೆ ಅಂತಂದರೆ ಕಕ್ಕಸ್ ಗುಂಡಿ ಥರ ಮಾಡಾಕ್ಬಿಟ್ಟಿದ್ದಾರೆ. ಇದರ ಬಗ್ಗೆ ಹತ್ರ ಸುಳಿಯೋಕ್ಕಾಗೋದಿಲ್ಲ, ಅದನ್ನೊಂದು ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಎಲ್ಲಿ? ಬಳ್ಳಾರಿಯಲ್ಲಿ. ಬನ್ನಿ ಈ ಸ್ಟೋರಿ ನೋಡಿ. ಜನರಿಗೆ ಗಬ್ಬೆದ್ದ ಪಾಚಿ ಕಟ್ಟಿದ ನೀರೇ ಕತಿ. ಡೆಂಘಿ ಆತಂಕದ ಮಧ್ಯೆ ಕಲುಷಿತ ನೀರು ಸಪ್ಲೈ. ಹೀಗೆ ಪಾಚಿಗಟ್ಟಿ ಕಲುಷಿತಗೊಂಡಿರುವ ನೀರು, ಮತ್ತೊಂದು ಕಡೆ ಕೆಟ್ಟು ನಿಂತಿರುವ ಶುದ್ಧೀಕರಣ ಘಟಕ, ಇನ್ನೊಂದು ಕಡೆ ಕೆರೆ ನೀರು ಕುಡಿದು ಚರ್ಮದ ಕಾಯಿಲೆ ಬಂದಿದೆಯಂತ ತೋರಿಸುತ್ತಿರುವ ಗ್ರಾಮಸ್ಥರು. ಈ ದೃಶ್ಯ ಕಂಡು ಬಂದಿದ್ದು ಬಳ್ಳಾರಿ ಜಿಲ್ಲೆಯ ಚಾನಾಳ್ ಗ್ರಾಮದಲ್ಲಿರುವ ಕುಡಿಯುವ ನೀರಿನ ಕೆರೆಯಲ್ಲಿ. 10 ವರ್ಷಗಳ ಹಿಂದೆ 12 ಎಕರೆ ವಿಸ್ತೀರ್ಣದಲ್ಲಿ ಒಂದು ಕೆರೆ ನಿರ್ಮಾಣ ಮಾಡಲಾಗಿದೆ. ಈ ಕೆರೆಗೆ ತುಂಗಭದ್ರಾ ಡ್ಯಾಂನಿಂದ ಉಪಕಾಲುವೆ ಮೂಲಕ ನೀರು ಸಹ ಸರಬರಾಜು ಮಾಡಲಾಗುತ್ತೆ. ಈ ಕೆರೆಯಿಂದಲೇ 3,000ಕ್ಕೂ ಅಧಿಕ ಜನರಿರುವ ಚಾನಲ್ ಗ್ರಾಮಕ್ಕೆ ಕುಡಿಯುವ ನೀರನ್ನ ಸರಬರಾಜು ಮಾಡಲಾಗುತ್ತೆ. ಈ ಕೆರೆ ನೋಡಿದ್ರೆ ನಿಜಕ್ಕೂ ಕ್ಯಾಕರಿಸಿ ಉಗಿತೀರಿ. ಕುಡಿಯೋ ನೀರಿನ ಕೆರೆಯಲ್ಲಿ ಪಾಚಿ, ಕ್ರಿಮಿಕೀಟ, ಚರಂಡಿ ನೀರಿಗಿಂತ ಹೊಲಸೆದ್ದು ದುರ್ವಾಸನೆ ಬರ್ತಿದೆ. ಈ ನೀರನ್ನೇ ಗ್ರಾಮದ ಜನ ಕುಡಿಬೇಕು. ಕೆರೆ ನೀರು ಸೇವನೆ ಮಾಡಿದ್ರೆ ಸಾಕು, ಜನರಿಗೆ ಚರ್ಮದ ಕಾಯಿಲೆ, ವಾಂತಿ, ಬೇಧಿ, ಜ್ವರ ಮುಂತಾದ ರೋಗಗಳು ಅಂಟಿಕೊಂಡಿವೆ. ಹೀಗಾಗಿ ಈ ಕೆರೆಯ ನೀರು ಬೇಡ ಅಂತಿದ್ದಾರೆ ಜನ. ಕಲುಷಿತ ನೀರು ಹೊಡೆದೋದಕ್ಕೆ ಕೆರೆ ಈ ಪರಿಸ್ಥಿತಿ ಆಗಿದೆ ಸರ್. ಈ ನೀರು ಕುಡಿದು ಈ ನೀರು ಫಿಲ್ಟರ್ ಸುತ್ತ ಇಲ್ಲ ಸರ್, ಡೈರೆಕ್ಟ್ ಹಿಂಗೆ ಊರಾಗ ಬರ್ತಾವ. ಈ ನೀರು ಕುಡಿದು 4,000 ಜನದ ಭಾರಿ ಜನಕ್ಕೆ ಅಲ್ಲಿ ಅಲರ್ಜಿ ಸ್ಟಾರ್ಟ್ ಆಗಿಬಿಡತ್ತೆ ಸರ್. ಡೆಂಗಿ, ಮಲೇರಿಯಾ ಜಾಸ್ತಿ ಆಗ್ಬಿಡತ್ತೆ ಸರ್. ಅದ್ರಾಗ ಇವಾಗ ಈ ನೀರು ಕುಡಿದು ಇನ್ನೂ ಹೆಚ್ಚಾಗಿ ಮಲಿಕೊಂಬಿಡ್ರ ಸರ್ ಜನ. ಕುಡಿಯುವ ನೀರಿನ ಕೆರೆ ಹೀಗೆ ಮೋರಿಯಂತೆ ಆಗೋದಕ್ಕೆ ಕಾರಣ ಗ್ರಾಮೀಣ ನೀರು ಸರಬರಾಜು ಇಲಾಖೆ ಅಧಿಕಾರಿಗಳು. ಕೆರೆ ನಿರ್ವಹಣೆ ಮಾಡಲು ಗುತ್ತಿಗೆ ಪಡೆದಿರುವ ರವಿಚಂದ್ರ ರೆಡ್ಡಿ 2021ರಿಂದ 2026ರವರೆಗೆ ಚಾನಾಳ್ ಕೆರೆಯನ್ನ ನಿರ್ವಹಣೆ ಹಾಗೂ ಫಿಲ್ಟರ್ ಮಾಡಿ ನೀರು ಬಿಡೋದಕ್ಕೆ ಅಂತ ಸರ್ಕಾರದಿಂದ ಕರೆದ ಟೆಂಡರ್ನ 50 ಲಕ್ಷ ಹಣಕ್ಕೆ ಪಡೆದು ನಿರ್ವಹಣೆ ಮಾಡದೆ ತನ್ನ ಜೇಬಿಗೆ ಹಾಕಿಕೊಂಡಿದ್ದಾನೆ ಅಂತ ಗ್ರಾಮಸ್ಥರು ಆರೋಪ ಮಾಡ್ತಿದ್ದಾರೆ. ಇದೆಲ್ಲ ಕೆರೆ ಎಲ್ಲ ಅಷ್ಟು ಕಂಪ್ಲೀಟ್ ಎಲ್ಲ ಇದು ಮಾಡಿ, ನೀರು ಖಾಲಿ ಮಾಡಿ, ಎಲ್ಲ ಇದು ಮಾಡಿ, ಅದಕ್ಕೆ ಏನೇನು ಆಗಬೇಕು ಪುಡಿ ಪೌಡ್ರ್ ಹಾಕಿ ಫಿಲ್ಟರ್ ರೆಡಿ ಮಾಡಿ ಎಲ್ಲ ಮಾಡ್ಸೋಕೆ ಸರ್. ಅವರು ಟೆಂಡರ್ 50 ಲಕ್ಷಕ್ಕೆ ಟೆಂಡರ್ ಇಡ ಸರ್. ಆ ಟೆಂಡರ್ ಹಿಡಿದ್ರೆ ಮಾಡೋಕೆ ಸರ್ 5 ವರ್ಷಕ್ಕೆ 50 ಲಕ್ಷ ಸರ್. ಈಗಾಗಲೇ 3 ವರ್ಷ ಆಯ್ತು, ಏನೇನೂ ಮಾಡಿಲ್ಲ ಸರ್. ಇಲ್ಲಿ 3 ವರ್ಷ ಫ್ರೀಯಾಗಿ ಕಳೆದ್ಬಿಟ್ಟಾರೆ. ದುಡ್ಡು ತಗೊಂಡಾರ ಸರ್. ಕೆರೆ ನಿರ್ವಹಣೆಗೆ ಅಂತ 50 ಲಕ್ಷ ಹಣ ಪಡೆದಿರುವ ಗುತ್ತಿಗೆದಾರ ರವಿಚಂದ್ರ ರೆಡ್ಡಿ ಕೆರೆ ಬಳಿ ಸುಳಿಯದೆ ನಿರ್ಲಕ್ಷ್ಯ ತೋರಿದ್ದಾನೆ. ಜೊತೆಗೆ ಕೆರೆ ನೀರನ್ನ ಶುದ್ಧ ಮಾಡುವ ಫಿಲ್ಟರ್ ಕೂಡ ಹಾಳಾಗಿ ಬಹಳ ವರ್ಷಗಳೇ ಕಳೆದು ಹೋಗಿದೆ. ಅದನ್ನ ಕೂಡ ಸರಿಪಡಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ. ಸೂಪರ್ 3 ವರದಿಯಿಂದ ಎಚ್ಚೆತ್ತುಕೊಳ್ತಾರಾ ಅಂತ ಕಾದು ನೋಡಬೇಕಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಈ ಕೆರೆ ಕ್ಲೀನ್ ಅಂತೂ ಮಾಡದೇ ಇದ್ದರೆ ಆ ಕೆರೆಯಲ್ಲಿ ಮುಳುಗಿಸ್ತೀವಿ, ಯಾವನೇ ಆಗಿರಲಿ. ಕೆರೆಯಲ್ಲಿ ಮುಳುಗಿಸ್ಬೇಕು. ನೋಡಿ, ಇದು ಚಾನಲ್ ಗ್ರಾಮಕ್ಕಾಗಿ 12 ಎಕರೆ ವಿಸ್ತೀರ್ಣದ ಕೆರೆ. ಈ ಕೆರೆಗೆ ತುಂಗಭದ್ರಾ ಡ್ಯಾಮ್ನಿಂದ ಕಾಲುವೆ ಮೂಲಕ ನೀರು ಬರುತ್ತೆ. 50 ಲಕ್ಷ ಯಾರಿಗೂ ಕೊಟ್ಟಿದ್ದ ಕೆರೆ ನಿರ್ವಹಣೆಗೆ 50 ಲಕ್ಷ ಪಡೆದಿದ್ದಾನೆ ರವಿಚಂದ್ರ ರೆಡ್ಡಿ. ಎಲ್ಲೋದವ? ಕುಡಿಸಿ ನೀರನ್ನು, ಇದೇ ನೀರನ್ನು ಅವನಿಗೆ. ಆಮೇಲೆ ಉಳಿದವರು ಏನು ಮಾಡ್ತಾ ಇದ್ದಾರೆ? ಮಹೇಶ್ ರೆಡ್ಡಿ ಚಾನಲ್ PDO, ಗ್ರಾಮ ಪಂಚಾಯತಿಯವರು ಅರ್ಥ ಮಾಡ್ಕೋಬೇಕು. ನೀರು ಕುಡಿಯೋದಕ್ಕೆ ಗ್ರಾಮ ಪಂಚಾಯತಿ ಕೊಡೋದು. ಆ್ಯಂಡ್ ರಾಹುಲ್ ಸಂಕನೂರ್ CEO, ಸರ್ ನಿಮ್ಮ ಗಮನಕ್ಕೆ, ಇದೊಂದು ಕ್ಲೀನ್ ಮಾಡಿಸೋದಕ್ಕೆ 50 ಲಕ್ಷ ಎಲ್ಲ ಓಡೋಗಿದೆ. ನಾವು ಎಲ್ಲಿ ಕಮಿಷನ್ ತೊಗೊಂಡಿದ್ದಾರೆ ಯಾರೆಲ್ಲ ಗೊತ್ತಿಲ್ಲ ಸರ್. ದಯವಿಟ್ಟು ಇವರನ್ನು ಎಡೆಮುರಿ ಕಟ್ಟಿ. ಪ್ರಶಾಂತ್ ಮಿಶ್ರಾ ಸರ್, ಜಿಲ್ಲಾಧಿಕಾರಿಗಳು ನೋಡಿ ಸರ್, ಇಲ್ಲಿ ಕೆರೆ ನಿರ್ವಹಣೆಗೆ 50 ಲಕ್ಷ ರೂಪಾಯಿ ಪಡೆದಿದ್ದಾನೆ ಗುತ್ತಿಗೆದಾರ. ಪಾಚಿ ಕಟ್ಟಿದೆ. ನೆಕ್ಸ್ಟ್ ಈಗ ತುಂಗಭದ್ರಾ ಡ್ಯಾಮ್ನಿಂದ ಕಾಲುವೆ ನೀರು ಬರಬೇಕು. 3,000 ಜನರಿಗೆ ಕುಡಿಯುವ ನೀರು ಸರ್. ಆಮೇಲೆ ಗಣೇಶ್ ಕಂಪ್ಲಿ ಫೈಟ್ರ್ ಮಾಸ್ಟರ್ ಅವತ್ತು ಹೊಡೆದ್ರಲ್ಲ, ಅವರೇ ಇವರು. ಬನ್ನಿ ಸ್ವಲ್ಪ ಪಾಚಿ ತೆಗೀರಿ ಬನ್ನಿ. ನಮ್ಮ ನಡೆ ಕೆರೆ ಕಡೆ ಅಂತ ಒಂದು ಮಾಡಿ. ಈ ತುಕಾರಾಮ್ ಬಳ್ಳಾರಿ ಸಂಸದ ಹೊಸಬ್ರು, ಏನೋ ಡೋಲು ಕೊಟ್ಟು ಪೇಪೆ ತಗೊಂಡೆ ಅಂತ ಒಂದು ಗಾದೆ ಮಾತಿದೆಯಲ್ಲ, ಹಂಗಾಗೋಯ್ತು. ಅವರು ಹೋದ, ಇವರು ಬಂದರು. ಏನು ಮಣ್ಣಂಗಟ್ಟಿ ಚೇಂಜ್ ಆಯಿತು. ಜಮೀರ್ ಅಹಮದ್ ಖಾನ್ ಉಸ್ತುವಾರಿ ಸಚಿವರು 2021ರಿಂದ 2026ರವರೆಗೆ ನಿರ್ವಹಣೆ ಮಾಡಬೇಕು. ರವಿ ಅನ್ನೋನು ಕೆರೆ ನಿರ್ವಹಣೆ ಗುತ್ತಿಗೆ ಪಡೆದಿದ್ದಾನೆ ರವಿಚಂದ್ರ ರೆಡ್ಡಿ. ಅವನ ಫೋಟೋ ಹಾಕಿ ಮತ್ತೊಮ್ಮೆ. 50 ಲಕ್ಷ ಪಡೆದು ಓಡೋಗ್ಬಿಟ್ಟಿದ್ದಾನ. ಯಾಕೆ ಮಾಡಿಲ್ಲ? ಜಿಲ್ಲಾಧಿಕಾರಿಗಳು ಇದನ್ನು ಭಾಳ ಸೀರಿಯಸ್ ಆಗಿ ತಗೋಬೇಕು. ಯಾರು ಜನರ ಪರವಾಗಿ ಧ್ವನಿ ಎತ್ತ ಒಬ್ಬ ನನ್ನ ಮಗನೂ ಇಲ್ಲ ಅಲ್ರಿ.
ಮಹೇಶ್ ರೆಡ್ಡಿ PDO ಇದ್ದಾರೆ. PDO ಸರ್ ನಮಸ್ತೆ. ಮಹೇಶ್ ರೆಡ್ಡಿ ಅವರೇ, ಸರ್ ನಮಸ್ತೆ ಈಗ ಕೆರೆ ನಿರ್ವಹಣೆ ಮಾಡೋ ಗುತ್ತಿಗೆದಾರ ಎಲ್ಲೋಗಿದ್ದಾನೆ? ಯಾಕೆ ಅದನ್ನ ಕೆರೆ ನಿರ್ವಹಣೆ ಮಾಡ್ತಾ ಇಲ್ಲ ನೀವು? ಸರ್, ಕೆರೆ ನಿರ್ವಹಣೆ ಗ್ರಾಮೀಣ ಆರೋಗ್ಯ ನೀರು ಸರಿ, 50 ಈಗ ನೀರು ನಿಮ್ಗೂ ಬೇಕಲ್ವಾ ಅಲ್ಲಿ ಗ್ರಾಮ ಪಂಚಾಯತಿಗೆ? ಈಗ ನೀರು ಎಲ್ಲ ಖಾಲಿಯಾಗಿದೆ ಸರ್, ಕೆರೆ. ಯಾವಾಗ ಕ್ಲೀನ್ ಮಾಡಿಸ್ತೀರಿ? ನನಗೆ ಅದು ಬೇಕು. ಇವತ್ತು ಲೇಬರ್ಸ್ ಎಲ್ಲ ಬಂದು ಕ್ಲೀನ್ ಮಾಡ್ತಾ ಇದ್ದಾರೆ ಸರ್. ಯಾರು ಮಾಡ್ಬೇಕದನ್ನ? ಜಿಲ್ಲಾ ಯಾರ ಹೆಲ್ಪ್ ಬೇಕು ಹೇಳಿ ನನಗೆ. ಸರ್, ಇದು ನೈರ್ಮಲ್ಯ ಇಲಾಖೆ ಅವರಿಗೆ ಸಂಬಂಧಪಟ್ಟ ನೈರ್ಮಲ್ಯ ಇಲಾಖೆ ನಂಬರ್ ಇದೆಯಾ? ನಮ್ಮ ರಿಪೋರ್ಟರ್ಗೆ ನಂಬರ್ ಕೊಡಿ, ನಾನು ಮಾತಾಡ್ತೀನಿ. ನೈರ್ಮಲ್ಯ ಇಲಾಖೆ ನಿಮಗೆ ಫೋನ್ ಮಾಡಿ ಹೇಳಕ್ಕಾಗಲ್ವಾ ನೈರ್ಮಲ್ಯ ಇಲಾಖೆಗೆ? ಇಲ್ಲಾಂದ್ರೆ ಹೇಳಿ ಅವ್ರಿಗೆ ರಿಪಬ್ಲಿಕ್ ಕನ್ನಡಕ್ಕೆ ಕಂಪ್ಲೇಂಟ್ ಮಾಡ್ತೀನಿ ಅಂತ. ಸರ್, ಎಲ್ಲಿ ಕೆರೆ ಹತ್ರ ಇದೆ ಸರ್ ಎಲ್ಲ ರೀ, ಒಂದು ಒಳ್ಳೆ ಕೆರೆ ಇದೆ, ಕೆಲವರಿಗೆ ನೀರಿಲ್ಲ ಕುಡಿಯೋಕ್ಕೆ. ಅಲ್ಲಿ ಯಾರು ಕೋಲಾರ ಭಾಗದವ್ರು ಹೇಳ್ತಾರೆ ನಮಗೆ ತೊಳ್ಕೊಳಕ್ಕೆ ನೀರಿಲ್ಲ ಅಂತೇಳಿ. ಇಲ್ಲ ಎತ್ತಿನ ಹೊಳೆ ಯೋಜನೆಯಲ್ಲಿ ನೀವು ತೊಳೆದಿರೋ ನೀರು ನಮ್ಗೆ ಕೊಡಿ, ನಾವು ಕುಡಿತೀವಿ ಅಂತಾರೆ ಪಾಪ. ಅದರಲ್ಲಿ ಅಂಥದ್ರಲ್ಲಿ ಇಷ್ಟೊಳ್ಳೆ ಕೆರೆ ಇದೆ, ಹಾಳು ಮಾಡ್ತೀರೇನ್ರಿ ನೀವೆಲ್ಲ ಸೇರಿ? ಕ್ಲೀನ್ ಮಾಡ್ತಾ ಇದೀವಿ ಸರ್. ಇವತ್ತು ಕ್ಲೀನ್ ಮಾಡಬೇಕು. ಮಾಡಿಲ್ಲ ಅಂತಂದ್ರೆ ಹೇಳಿ, ಯಾರನ್ನ ಏನು ಕಳಿಸ್ಬೇಕು? ಮಾಡ್ತೀವಿ. ನನಗೆ ಟೈಮ್ ಇಲ್ಲ, ಸಾರಿ ವೀಕ್ಷಕರೇ. ಆ್ಯಂಡ್ ಪ್ರಶಾಂತ್ ಮಿಶ್ರಾ ಜಿಲ್ಲಾಧಿಕಾರಿಗಳೇ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ನೋಡಿ, ನೀವಿರುವಾಗ ಒಂದು ಕೆರೆ ಕ್ಲೀನ್ ಆಗಲಿ. ಆಮೇಲೆ ಯಾವನವನು ರವಿಚಂದ್ರ ರೆಡ್ಡಿ ಶರ್ಬತ್ ಮಾಡಿ ಕುಡಿಲಿ ನೀರನ್ನವ, ಅಯೋಗ್ಯ. 50 ಲಕ್ಷ ತಗೊಂಡು ಓಡೋಗ್ಬಿಟ್ಟ. ಎಲ್ಲ ಇದೇ ಭಾಗಕ್ಕಲ್ವ ಬಳ್ಳಾರಿಯಿಂದ ಬಂದಿದ್ದು ಎಲೆಕ್ಷನ್ ಟೈಮಲ್ಲಿ ದುಡ್ಡು. ಇದನ್ನೊಂದು ಕ್ಲೀನ್ ಮಾಡಿಸ್ಲಿಕ್ಕಾಗಿಲ್ಲ. 89 ಕೋಟಿ ದುಡ್ಡು ಹೊಡೆದವರಿಗೆ. ಎಸ್ ವೀಕ್ಷಕರೇ, ಇದು ಇವತ್ತಿನ ಸೂಪರ್ 3 ಫಾಲೋ ಮಾಡ್ತೀನಿ. ಆ ಗ್ಯಾರಂಟಿ ನಾನು ನಿಮ್ಗೆ ಕೊಡ್ತೀನಿ, ಫಾಲೋ ಮಾಡ್ತೀನಿ. ಇದನ್ನು ಇದಾಗೋ ತನಕ ಬಿಡೋದಿಲ್ಲ. ನೆಕ್ಸ್ಟ್ ಶುರುವಾಗುತ್ತೆ ನೋಡಿ, ಯಾರ್ಯಾರು ಸಂಬಂಧಪಟ್ಟವ್ರು ನಂಬರ್ ಹಾಕ್ಬಿಡ್ತೀನಿ. ನೀವು ಉಂಟು, ಅವರುಂಟು, ಯಾಕಂದರೆ ತೆರಿಗೆ ಕಟ್ಟಿದವ್ರು ನೀವು. ಇವಿಷ್ಟು ನಿರ್ಣಯ ಕೂಡ ಆಗಿದೆ. ಒಂದು ರಾಷ್ಟ್ರ ಒಂದು ಚುನಾವಣೆ, ನೀಟ್ ಪರೀಕ್ಷೆ, ಈ 3 ವಿಚಾರಗಳ ಬಗ್ಗೆ ನಿರ್ಣಯ ಆಗಿದೆ. ಕ್ಷೇತ್ರ ಪುನರ್ವಿಂಗಡಣೆ ವಿರುದ್ಧ ಸರ್ಕಾರ ನಿರ್ಣಯವನ್ನ ಮಾಡಿದೆ. ಕೇಂದ್ರದ ವಿರುದ್ಧ 3 ನಿರ್ಣಯವನ್ನ ಅಂಗೀಕಾರ ಮಾಡಿದೆ. ಸದನದಲ್ಲಿ ವಿಪಕ್ಷಗಳು ಧರಣಿಯನ್ನ ಮಾಡ್ತಾ ಇದ್ವು. ಈ ಮಧ್ಯೆಯೇ ಈ 3 ವಿಚಾರಗಳ ಬಗ್ಗೆ ನಿರ್ಣಯ ಕೂಡ ಆಗಿದೆ. ಆತ್ಮವಾಗಿದೆ. ಭಾರತವು ವಿಶ್ವದ ಕೂತ್ಕೊಂಡು ಚರ್ಚೆಯಲ್ಲಿ ಭಾಗವಹಿಸಿ ಅಂತ ವಿನಂತಿಸಿಕೊಳ್ತೀನಿ. ನಿಮ್ಮ ಆಸ್ಥಾನ ಸ್ವೀಕರಿಸಿ. ಅಧ್ಯಕ್ಷರೇ, ಎಷ್ಟು ಬೇಗ ಚರ್ಚೆ ಮಾಡುವ. ಭಾರತವು ವಿಶ್ವದ ಅತಿ ದೊಡ್ಡ ಒಕ್ಕೂಟ ಪ್ರಜಾಪ್ರಭುತ್ವ. ಎರಡನ್ನೂ ಕೂಡ ನೀವು ಭಾರತ ಸಂವಿಧಾನದ ಭಾಗ 15ರಲ್ಲಿ ಪ್ರತಿಪಾದಿಸಿರುವ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಯ ತತ್ವವು ಈ ಪ್ರಜಾಪ್ರಭುತ್ವದ ಆತ್ಮವಾಗಿದೆ. ಒಂದು ರಾಷ್ಟ್ರ ಒಂದು ಚುನಾವಣೆ ಪ್ರಸ್ತಾವವು ಭಾರತ ಪ್ರಜಾಸತ್ತಾತ್ಮಕ ಮತ್ತು ಒಕ್ಕೂಟ ವ್ಯವಸ್ಥೆಗೆ ಅಪಾಯವನ್ನುಂಟು ಮಾಡುತ್ತದೆ. ಬೇರೆ ಬೇರೆ ರಾಜ್ಯಗಳ ವಿಧಾನಸಭೆಗಳು ಅವುಗಳದ್ದೇ ಆದ ಅಧಿಕಾರ ಅವಧಿಗಳನ್ನು ಹೊಂದಿರುತ್ತವೆ ಮತ್ತು ಏಕರೂಪ ಚುನಾವಣಾ ವೇಳಾಪಟ್ಟಿಯು ರಾಷ್ಟ್ರೀಯ ವಿಷಯಗಳ ಮೇಲೆ ಹೆಚ್ಚಾಗಿ ಗಮನ ಹರಿಸುವ ಮತ್ತು ಸ್ಥಳೀಯ ಕಾಯ್ದೆಗಳನ್ನು ನಿರ್ಲಕ್ಷಿಸುವ ರಾಜ್ಯಗಳ ಸ್ವಾಯತ್ತತೆಯನ್ನು ದುರ್ಬಲಗೊಳಿಸಬಹುದು. ಖಚಿತಪಡಿಸಿಕೊಳ್ಳಬಹುದು. ಚುನಾವಣಾ ಸಿಬ್ಬಂದಿಯನ್ನು ನಿರ್ವಹಿಸುವುದು ಬೇಸರ ಕಡಿಮೆಗೊಂಡ ದೇಶದ ಎಲ್ಲ ರಾಜ್ಯಗಳನ್ನ. ಈಗ ಕರ್ನಾಟಕ ಎಕ್ಸ್ಪ್ರೆಸ್ ನ್ಯೂಸ್. ಸೋಮವಾರಪೇಟೆ ವ್ಯಾಪ್ತಿಯಲ್ಲಿ ಭಾರೀ ಗಾಳಿ ಮಳೆಯಾಗ್ತಾ ಇದೆ. ಸೋಮವಾರಪೇಟೆಯ ಶಾಂತಳ್ಳಿ ಸಮೀಪ ಜೆಡಿ ಗುಂಡಿ ಬಳಿ ಗುಡ್ಡದ ಮಣ್ಣು ರಸ್ತೆಗೆ ಜಾರಿದೆ. ಇದರಿಂದಾಗಿ 1 ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನಗಳು ಸಾಲುಗಟ್ಟಿ ನಿಲ್ಲುವಂತಾಗಿತ್ತು. ಸ್ಥಳೀಯರು ಹಾಗೂ ಪಂಚಾಯಿತಿ ಸೇರಿ ರಸ್ತೆಗೆ ಬಿದ್ದ ಮಣ್ಣು ತೆರವುಗೊಳಿಸಿದ್ದಾರೆ.